ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಮತ್ತು ಹೇಗೆ ಓಪನ್ ಮಾಡೋದು ಅಂತ ನೋಡೋಣ. 25ರಿಂದ 30 ವರ್ಷದ ಹಿಂದೆ ಅಂದರೆ 1990ಸ್ನಲ್ಲಿ ಯಾವುದಾದ್ರೂ ಕಂಪ್ನಿ ಶೇರ್ಸ್ನ ಬೈ ಮಾಡಬೇಕು ಅಂತಂದರೆ ಈ ಥರ ಫಿಸಿಕಲ್ ಸರ್ಟಿಫಿಕೇಟ್ ಕೊಡ್ತಿದ್ರು. ಬಟ್ ಇವಾಗ ಎಲ್ಲ ಡಿಜಿಟಲ್ ಫಾರ್ಮೆಟ್ ಆಗಿದೆ. ಅಂದರೆ ನಮ್ಮ ಶೇರ್ಸ್ ಎಲ್ಲ ಡಿಮ್ಯಾಟ್ ಅಕೌಂಟ್ನಲ್ಲಿ ಹೋಲ್ಡ್ ಆಗುತ್ತೆ. ಡಿಮ್ಯಾಟ್ ಅಕೌಂಟ್ ಅಂದರೆ ಡಿಮಟರಲೈಸ್ಡ್ ಅಕೌಂಟ್. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದರೆ ಹೇಗೆ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಡಿಜಿಟಲ್ ಆಗಿ ಕಾಣುತ್ತೋ ಅದೇ ಥರ ಯಾವುದಾದ್ರೂ ಕಂಪ್ನಿ ಶೇರ್ಸ್ನ ಬೈ ಮಾಡಿದರೆ ನಾವು ಡಿಮ್ಯಾಟ್ ಅಕೌಂಟ್ನಲ್ಲಿ ಹೋಲ್ಡಿಂಗ್ನ ನೋಡ್ಬೋದು. ಇದು ಸ್ಟಾರ್ಟ್ ಆಗಿದ್ದು 1996ಇಂದ ಮತ್ತು ಇದು ನಮ್ಮ ಶೇರ್ಸ್ನ ಬೈ, ಸೆಲ್ ಮತ್ತು ಹೋಲ್ಡಿಂಗ್ನ ನೋಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾರ ಹತ್ರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ಇವಾಗ ನಾವು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ಗೌರ್ಮೆಂಟ್ ಆರ್ ಪ್ರೈವೇಟ್ ಬ್ಯಾಂಕ್ಗೆ ಹೋಗ್ತೀವಿ. ಎಕ್ಸಾಂಪಲ್ SBI, HDFC, ಆಕ್ಸಿಸ್ ಯಾವುದೇ ಆಗಿರಲಿ. ಈ ಬ್ಯಾಂಕ್ಸ್ನ ಆಥರೈಸ್ಡ್ ಮತ್ತು ರಿಜಿಸ್ಟರ್ ಮಾಡೋದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದೇ ಥರ ಡಿಮ್ಯಾಟ್ ಅಕೌಂಟ್ನು ಕೂಡ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ SEBI ಆಥರೈಸ್ಡ್ ಮತ್ತು ರಿಜಿಸ್ಟರ್ ಮಾಡುತ್ತೆ. ಇದರ ಕೆಳಗೆ CDSL ಮತ್ತು NSDL ಅಂತ 2 ಡೆಪಾಸಿಟರಿ ವರ್ಕ್ ಮಾಡುತ್ತೆ. ಈಗ ನಮಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ RBIನಲ್ಲಿ ಹೋಗಿ ಓಪನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಬ್ಯಾಂಕ್ಸ್ ಇರ್ತವೆ. ಹಾಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ CDSL ಅಲ್ಲಿ NSDL ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಬ್ರೋಕರ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ಗ್ರೋ ಆಗಿರಲಿ, ಜಿರೋದ್ ಆಗಿರಲಿ, ಏಂಜಲ್ ಬ್ರೋಕಿಂಗ್ ಆಗಿರಲಿ, ಯಾವುದೇ ಆಗಲಿ, ಇದರಲ್ಲಿ ನಾವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕು. ಹೇಗೆ ನಾವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕು? ಇದಕ್ಕೆ ನಮಗೆ 3 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಫಸ್ಟ್ ಆಧಾರ್ ಕಾರ್ಡ್, ಸೆಕೆಂಡ್ ಪ್ಯಾನ್ ಕಾರ್ಡ್, ಥರ್ಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ನಾವು ಪ್ಲೇಸ್ಟೋರ್ನಲ್ಲಿ ಹೋಗಿ ಗ್ರೋ ಆ್ಯಪ್ನ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಬೇಕು. ಹಾಗೆ ಓಪನ್ ಮಾಡಿ ಕೂಡಲೇ ಫಸ್ಟ್ ಪೇಜ್ನಲ್ಲಿ ಕೆಳಗಡೆ ಸೈನ್ ಇನ್ ವಿತ್ ಗೂಗಲ್ ಅಕೌಂಟ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ID ಎಂಟರ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಈ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ್ದು ಮೊಬೈಲ್ ನಂಬರ್ ಕೊಟ್ಟಿರ್ತಾರೋ ಅದೇ ರಿಜಿಸ್ಟರ್ ಮೊಬೈಲ್ ನಂಬರ್ ಆಗಿರಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ OTP ಬರುತ್ತೆ. OTPನ ವೆರಿಫೈ ಮಾಡಿದ ಮೇಲೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡಿದ ಮೇಲೆ ಕ್ರಿಯೇಟ್ ಅಕೌಂಟ್ನ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ಮೇಲ್ ಇದ್ದರೆ ಮೇಲ್, ಫೀಮೇಲ್ ಇದ್ದರೆ ಫೀಮೇಲ್. ಆಮೇಲೆ ಮ್ಯಾರಿಡ್ ಡೀಟೇಲ್ಸ್, ಸಿಂಗಲ್ ಇದ್ದರೆ ಸಿಂಗಲ್ ಅಥವಾ ಮ್ಯಾರೇಜ್ ಆಗಿದ್ದರೆ ಮ್ಯಾರಿಡ್ ಅಂತ ಕ್ಲಿಕ್ ಮಾಡಿ. ಹಾಗೂ ಆಕ್ಯುಪೇಷನ್ನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ಇನ್ಕಮ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ನೀವು ಟ್ರೇಡಿಂಗ್ ಮಾಡ್ತಾ ಇದ್ದರೆ 1 year 2 years ಅಂತ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ನೋ ಎಕ್ಸ್ಪೀರಿಯನ್ಸ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ KYCಗೋಸ್ಕರ ಫಾದರ್ ಮದರ್ ನೇಮ್ನ ಎಂಟರ್ ಮಾಡಬೇಕು. ಅಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಈ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಂತ ಮುಂಚೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅದೇ ಮೊಬೈಲ್ ನಂಬರ್ ಲಿಂಕ್ ಇರುವಂಥ ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕು. ಬ್ಯಾಂಕ್ ಡೀಟೇಲ್ಸ್ ವೆರಿಫೈ ಆದಮೇಲೆ KYC ಡಿಜಿಲಾಕರ್ ಥ್ರೂ KYC ವೆರಿಫಿಕೇಷನ್ ಮಾಡಬೇಕು. ಡಿಜಿಲಾಕರ್ ವೆಬ್ಸೈಟ್ ಓಪನ್ ಆದಮೇಲೆ ಇದರಲ್ಲಿ ಫಸ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಅಥೆಂಟಿಕೇಟ್ ಆಧಾರ್ನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಬೇಕು. ಅದ್ರ ಕೆಳಗಡೆ ಕ್ಯಾಪ್ಚಾ ಅಂತ ಕೊಟ್ಟಿರ್ತಾರೆ, ಅದೇನು ಸೇಮ್ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಕ್ಲಿಕ್ ನೆಕ್ಸ್ಟ್ ಮಾಡಬೇಕು. ಇದಾದಮೇಲೆ ನೀವು ಮೊಬೈಲ್ ನಂಬರ್ ಲಿಂಕ್ ಕೊಟ್ಟಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ವೆರಿಫಿಕೇಷನ್ ಆದಮೇಲೆ ನಿಮ್ಮದೊಂದು ಸೆಲ್ಫಿ ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಇದೆಲ್ಲ ಆದಮೇಲೆ ಸಿಗ್ನೇಚರ್ ವೆರಿಫಿಕೇಷನ್ ಅಂತ ಕ್ಲಿಕ್ ಆಗುತ್ತೆ. ಸಿಗ್ನೇಚರ್ ವೆರಿಫಿಕೇಷನಲ್ಲಿ ನೀವು ಮ್ಯಾನ್ಯುವಲಿ ಆನ್ ಸ್ಕ್ರೀನ್ ಮೇಲೆ ಒಂದು ಸಿಗ್ನೇಚರ್ ಹಾಕಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಸೈನ್ ಆಧಾರ್ಗೆ ಹೋಗುತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದರೆ ಸೈನ್ ಇನ್ ಆಗಿ NSDL ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿದರೆ ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಬೇಕು ಮತ್ತೊಂದು ಸಲ. ಇದಾದಮೇಲೆ OTP ಬರುತ್ತೆ. OTPನ ವೆರಿಫೈ ಮಾಡಿದ್ಮೇಲೆ ಡಿಮ್ಯಾಟ್ ಅಕೌಂಟ್ ರೆಡಿ ಆಗುತ್ತೆ.